ನಮಸ್ಕಾರ ಸ್ನೇಹಿತರೆ. ಶಿವರಾತ್ರಿಯ ಧಾರ್ಮಿಕ ಹಿನ್ನೆಲೆಯನ್ನ ನೋಡುವುದಾದ್ರೆ, ಶಿವನು ಪಾರ್ವತಿ ದೇವಿಯನ್ನು ಮದುವೆಯಾದಂತಹ ಮಹಾಪವಿತ್ರವಾದಂತಹ ದಿನವೇ ಮಹಾಶಿವರಾತ್ರಿ ಎನ್ನಲಾಗುತ್ತದೆ. ಇನ್ನು ದೇವರುಗಳು ಮತ್ತು ಅಸುರರ ನಡುವೆ ಸಮುದ್ರ ಮಂಥನದಲ್ಲಿ ಉದ್ಭವಿಸಿದ ವಿಷವನ್ನ ಶಿವ ಕುಡಿದ. ಆ ವಿಷ ಗಂಟಲೊಳಗೆ ಇಳಿಯದಂತೆ ಇಡೀ ರಾತ್ರಿ ಪಾರ್ವತಿ ದೇವಿ ಎಚ್ಚರವಿದ್ದು ತಡೆದಿದ್ದೇ ಇದೇ ದಿನ ಎಂದು ಶಿವಪುರಾಣದಲ್ಲಿ ಕೂಡ ಉಲ್ಲೇಖ ಇದೆ. ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೊರಟಂತಹ ಬ್ರಹ್ಮ ಮತ್ತು ವಿಷ್ಣುವಿಗೆ ಶಿವನು ಲಿಂಗ ರೂಪದಲ್ಲಿ ದರ್ಶನ ನೀಡಿದ್ದು ಇದೇ ಶಿವರಾತ್ರಿಯ ದಿನ ಎಂದು ಸ್ಕಂದ ಪುರಾಣದಲ್ಲಿ ಹೇಳಲಾಗುತ್ತದೆ. ಸ್ನೇಹಿತರೆ, ಶಿವರಾತ್ರಿಯ ದಿನದಂದು ರಾತ್ರಿಯ ವೇಳೆ ಶಿವ ಪಾರ್ವತಿಯರು ಜೊತೆಯಲ್ಲಿ ಭೂಮಿ ಮೇಲೆ ಸಂಚರಿಸುತ್ತಾರೆ ಮತ್ತು ಎಲ್ಲ ಲಿಂಗಗಳಲ್ಲೂ ಕೂಡ ಅವರು ಸಂಕ್ರಮಗೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಮಹಾಶಿವರಾತ್ರಿ ಎಂದು ನನ್ನನ್ನು ಪೂಜಿಸುವ ಭಕ್ತರಿಗೆ ನಾನು ವಿಶೇಷವಾಗಿ ಅನುಗ್ರಹವನ್ನ ನೀಡುತ್ತೇನೆ ಎಂಬುದಾಗಿ ಪಾರ್ವತಿಗೆ ಶಿವನೇ ಹೇಳಿರುವುದಾಗಿ ಶಿವಪುರಾಣದಲ್ಲೂ ಕೂಡ ಉಲ್ಲೇಖಗಳು ಇವೆ. ಮಹಾಶಿವರಾತ್ರಿಯ ದಿನದಂದು ಓಂ ನಮಃ ಶಿವಾಯ ಎನ್ನುತ್ತಾ ಬಿಳಿ ಬಣ್ಣದ ಬಟ್ಟೆ ಹಾಕಿಕೊಂಡು ಬಿಳಿ ಬಣ್ಣದ ಹೂವುಗಳನ್ನು ಶಿವನಿಗೆ ಅರ್ಪಿಸಿ ಬಿಳಿ ಬಣ್ಣದ ಪದಾರ್ಥಗಳ ನೈವೇದ್ಯವನ್ನು ಮಾಡಿಕೊಂಡು ದೇವರಿಗೆ ಅರ್ಪಿಸಬೇಕು ಮತ್ತು ಜಪವನ್ನು ತಪವನ್ನು ಮಾಡಬೇಕು, ದೇವರಿಗೆ ಅರ್ಪಿಸಬೇಕು ಎಂದು ಹಿರಿಯರು ಹೇಳುತ್ತಾರೆ. ಶಿವರಾತ್ರಿಯ ದಿನ ಕೋಪ ತೋರದೆ ಎಲ್ಲರೊಂದಿಗೆ ಶಿವ ಶಿವ ಎಂದು ಮಾತನಾಡಬೇಕು ಮತ್ತು ಹಣೆಗೆ ವಿಭೂತಿಯನ್ನ ಧರಿಸಿ ಶಿವನ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಂಡು ಜಾಗರಣೆ, ಉಪವಾಸ, ನೈವೇದ್ಯ, ಅಭಿಷೇಕಗಳನ್ನು ಮಾಡಬೇಕು. ಸಾಮಾನ್ಯವಾಗಿ ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಎಂದು ಹೇಳಬೇಕು. ಶ್ರೀ ಶಿವಾಯ ಮಹಾದೇವಾಯ ಐಶ್ವರ್ಯೇಶಾಯ ನಮಃ ಎಂದು 21 ಬಾರಿ ಅಥವಾ 108 ಬಾರಿ ಜಪಿಸಬೇಕು. ಈ ಮಂತ್ರವನ್ನು ಶಿವನ ಪೂಜೆ ಮಾಡುವಾಗ, ದರ್ಶನ ಪಡೆಯುವಾಗ, ಶಿವನ ಪ್ರದಕ್ಷಿಣೆ ಹಾಕುವಂತಹ ಸಂದರ್ಭದಲ್ಲಿ ಹೇಳಬೇಕು ಮತ್ತು ಶಿವ ಪೂಜೆ ಮಾಡುವಾಗ ಓಂ ನಮ ಭಗವತೆ ರುದ್ರಾಯ ಎಂದು ಪಠಿಸಿದರೆ ಗೃಹ ದೋಷ ಮತ್ತು ನಕ್ಷತ್ರ ದೋಷಗಳು ಕೂಡ ನಿವಾರಣೆಯಾಗುತ್ತವೆ. ಇಡೀ ಶಿವ ಕುಟುಂಬದ ಅನುಗ್ರಹ ಪ್ರಾಪ್ತಿಯಾಗಲು ಮನೆಯಲ್ಲಿ ದೀಪಾರಾಧನೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ದೇವಾಲಯದಲ್ಲಿ ಶಿವ ದರ್ಶನ ಮಾಡುವಂತ ಸಂದರ್ಭದಲ್ಲಿ ದೀಪ ಬೆಳಗಿಸುವಾಗಲೂ ಕೂಡ ಒಂದು ಅದ್ಭುತವಾದಂತಹ ಮಂತ್ರವನ್ನು ಪಠಿಸಬೇಕು. ಆ ಮಂತ್ರ ಏನು ಅಂತಂದ್ರೆ, ನಮಃ ಶಿವಾಯ ಸಾಂಬಾಯ ಸಗುಣಾಯ ಸುಸುನವೇ ಕೈಲಾಸ ಚಲವಾಸಾಯ ಮಹಾದೇವಾಯ ಶಂಭವೇ ಎಂಬ ಮಂತ್ರವನ್ನು ಪಠಿಸಿದರೆ ಶಿವ ಕುಟುಂಬದ ಅನುಗ್ರಹ ಕೂಡ ಸಿಗುತ್ತದೆ. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಶಿವರಾತ್ರಿಯನ್ನ ಯಾವ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಎಂಬುದನ್ನು ನೋಡೋದಾದ್ರೆ, ಭಕ್ತರು ದಿನವಿಡೀ ಉಪವಾಸವಿದ್ದು ಅವನ ಶಿವನ ಧ್ಯಾನದಲ್ಲಿ ತೊಡಗಿಕೊಳ್ತಕ್ಕಂಥದನ್ನ ನೋಡ್ಲಾಗ್ತಾ ಇದೆ. ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನ ಭಜನೆಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಹಾಲು, ನೀರು, ಜೇನು, ಬಿಲ್ವ ಪತ್ರದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಕೂಡ ಮಾಡಲಾಗ್ತಾ ಇದೆ. ಭಕ್ತರು ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವುದರ ಜೊತೆಗೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ಜಪ ಮಾಡುತ್ತಲೇ ದಿನವನ್ನ ಕಳೆಯುತ್ತಾರೆ. ಅಷ್ಟೇ ಅಲ್ಲದೆ ಭಕ್ತಿ ಗೀತೆಗಳ ಮೂಲಕ ಆರಾಧನೆಯನ್ನು ಮಾಡುತ್ತಾರೆ. ಶಿವನ ಮಹತ್ವದ ಕುರಿತು ಉಪನ್ಯಾಸಗಳನ್ನ ಮಾಡಲಾಗುತ್ತದೆ. ಬಡವರಿಗೆ ಅನ್ನ ವಸ್ತ್ರಗಳನ್ನ ದಾನ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಶಿವರಾತ್ರಿಯ ದಿನದಂದು ಸಾಮಾಜಿಕ ಮಾಧ್ಯಮಗಳ ಮೂಲಕವೂ ಕೂಡ ಆನ್ಲೈನ್ ನಲ್ಲಿ ಪೂಜೆ ಪುನಸ್ಕಾರಗಳನ್ನ ಲೈವ್ ದರ್ಶನಗಳನ್ನು ಕೂಡ ಇಂದಿನ ದಿನದಲ್ಲಿ ಮಾಡಲಾಗುತ್ತಿದೆ. ನೃತ್ಯ ಸಂಗೀತ ಕಾರ್ಯಕ್ರಮಗಳ ಆಯೋಜನೆಗಳು, ಆತ್ಮಶುದ್ಧಿಗಾಗಿ ಧ್ಯಾನ ಮಾಡುವಂಥದ್ದು, ಕುಟುಂಬದವರೊಂದಿಗೆ ಪೂಜೆ ಮಾಡುವಂತಹ ಪ್ರಕ್ರಿಯೆಗಳು, ಶಿವಪುರಾಣ ಮುಂತಾದ ಕಥೆಗಳನ್ನ ಪಠನ ಮಾಡುವಂಥದ್ದನ್ನ ಈ ಶಿವರಾತ್ರಿಯ ದಿನ ಕಾಣಬಹುದು. ಪ್ರತಿಯೊಬ್ಬರು ಕುಟುಂಬ ಪರಿವಾರವಾಗಿ ಶಿವನ ದೇವಾಲಯಗಳಿಗೆ ತೆರಳಿ ಶಿವನ ದರ್ಶನವನ್ನು ಪಡೆದು ಶಿವನ ಕೃಪೆಗೆ ಪಾತ್ರರಾಗುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ನೀವು ಕೂಡ ಪ್ರತಿಯೊಬ್ಬರು ಶಿವರಾತ್ರಿಯ ಈ ಪವಿತ್ರವಾದಂತಹ ದಿನವೊಂದು ಶಿವನನ್ನು ನೆನೆಯುತ್ತಾ ಶಿವನ ಮಹಿಮೆಗೆ, ಶಿವನ ಕೃಪೆಗೆ ತಾವೆಲ್ಲ ಪಾತ್ರರಾಗಬೇಕು ಎಂದು ನಾನು ಕೇಳ್ಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದ. ನಮಸ್ಕಾರ.